ಹೊಸ ಕಾಂಗ್ರೆಸ್ ಸರ್ಕಾರದಲ್ಲಿ ಮೊದಲ ಹಂತದಲ್ಲಿ ಕೇವಲ 1 ಸಚಿವ ಸ್ಥಾನ, ಹೊಸ 4 MLC ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಮುಸ್ಲಿಮರಿಗೆ 0 ಸ್ಥಾನ. ಕಳೆದ ವರ್ಷ ನಡೆದಂತ 4 ವಿಧಾನ ಪರಿಷತ್ ಸ್ಥಾನಗಳ ನಾಮನಿರ್ದೇಶನದಲ್ಲೂ ಕೂಡ ಮುಸ್ಲಿಮರಿಗೆ 0. ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ವಿಶೇಷ ನಿರೀಕ್ಷೆ ಇಡುವಂತಹ ವಾತಾವರಣ ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ನ ಆ ಸರ್ಕಾರ ಆದ್ರೂ, ಕಾಂಗ್ರೆಸ್ನ ಈ ಸರ್ಕಾರ ಆದ್ರೂ ಅದು ಕಾಂಗ್ರೆಸ್ ಸರ್ಕಾರನೇ. ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್. ನಿಮ್ಮನ್ನ ಅಧಿಕಾರಕ್ಕೆ ತರುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿರುವಂತಹ ನಮಗೆ ಪ್ರಾತಿನಿಧ್ಯ ತೀರಾ ಕಡಿಮೆ ಕೊಟ್ಟಿದ್ದೀರಿ, ನ್ಯಾಯಯುತವಾಗಿ ನೀಡಬೇಕಾದಂತಹ ಅಧಿಕಾರದ ಪಾಲನ್ನ ಕೊಡಿ ಅಂತ ಮುಸ್ಲಿಮರು ಮತ್ತೆ ಮತ್ತೆ ಆಗ್ರಹಿಸ್ತಾ ಇರುವಾಗ್ಲೇನೆ ಅದಕ್ಕೆ ಕೌಡೆ ಕಾಸಿನ ಕಿಮ್ಮತ್ ಕೊಡೋದಿಲ್ಲ ಅಂತ ಕಾಂಗ್ರೆಸ್ ನಿರ್ಧಾರ ಮಾಡಿದಾಗ ಕಾಣ್ತಾ ಇದೆ. ಕನಿಷ್ಠ ಹೊಸ ಸರ್ಕಾರದ ಸಂಪುಟ ರಚನೆ ಹಾಗೂ ವಿಧಾನ ಪರಿಷತ್ಗೆ ಅಭ್ಯರ್ಥಿ ಆಯ್ಕೆಯಲ್ಲಂತೂ ಅದು ಬಹಳ ಸ್ಪಷ್ಟವಾಗಿ ಇದೇ ಸಂದೇಶವನ್ನ ರವಾನಿಸಿದಾಗಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಜೊತೆಗೆ 13 ಸಚಿವರು ಮೊದಲ ಹಂತದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅದರಲ್ಲಿ ಲಿಂಗಾಯತರು 3, ರೆಡ್ಡಿ ಒಕ್ಕಲಿಗರು 2, ದಲಿತರು 3, ಒಕ್ಕಲಿಗರು 2, ಕುರುಬರು 2, ಹಾಗೆ ಕ್ರೈಸ್ತರು 1 ಮತ್ತೆ ಮುಸ್ಲಿಮರು 1. ಇನ್ನು ಮೊದಲ ಹಂತದ ಸಂಪುಟದಲ್ಲಿ ಒಬ್ಬರೂ ಮಹಿಳೆ ಇಲ್ಲ. ಕಾಂಗ್ರೆಸ್ಗೆ ಮನಸ್ಸಿದ್ರೆ ಮೊದಲ ಹಂತದಲ್ಲೇನೆ ಕನಿಷ್ಠ 2 ಮುಸ್ಲಿಮರಿಗೆ ಅವಕಾಶ ಕೊಡೋದು ಬಹಳ ಅಂದ್ರೆ ಬಹಳ ಸುಲಭ ಆಯ್ತು. ಕನಿಷ್ಠ ಒಬ್ಬ ಮಹಿಳೆಗೆ ಮೊದಲ ಹಂತದಲ್ಲಿ ಅವಕಾಶ ಕೊಡೋದು ಏನ್ ಕಷ್ಟ ಇರ್ಲಿಲ್ಲ ಇವರಿಗೆ. ಆದ್ರೆ ಮನಸ್ಸಿದ್ರೆ ಮಾತ್ರ ಮಾರ್ಗ, ಮನಸ್ಸೇ ಇಲ್ದಿದ್ರೆ ಕೊಡದೇ ಇರೋದಕ್ಕೆ 100 ನೆಪಗಳಿದೆ. ಹಿಂದುಳಿದ ವರ್ಗಗಳಲ್ಲೂ ಕುರುಬ ಸಮುದಾಯದ 2 ಬಿಟ್ರೆ ಬೇರೆ ಯಾವುದೇ ವರ್ಗಗಳಿಗೆ ಪ್ರಾತಿನಿಧ್ಯ ಅನ್ನೋದು ಇಲ್ಲ. ಇನ್ನು ಈ ಬಗ್ಗೆ ಹಿಂದುಳಿದ ವರ್ಗಗಳಲ್ಲೂ ಕೂಡ ತೀವ್ರ ಅಸಮಾಧಾನ ಇದೆ. ಇನ್ನು ಸಂಪುಟ ವಿಸ್ತರಣೆಯಲ್ಲೂ ಕೂಡ ಮುಸ್ಲಿಮರಿಗೆ ಎಷ್ಟು ಸ್ಥಾನ ಸಿಗಲಿದೆ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಕಾಂಗ್ರೆಸ್ ಧೋರಣೆಯನ್ನ ನೋಡಿದ್ರೆ ಹೆಚ್ಚಿನ ಪ್ರಾತಿನಿಧ್ಯದ ಭರವಸೆಯೂ ಕೂಡ ಕಾಣ್ತಾ ಇಲ್ಲ. ಮತ್ತೆ ಇನ್ನೊಂದ್ ಕಡೆಗೆ ಈ ಹಿಂದೆ ಬಿಜೆಪಿಗೆ ಮತ ಹಾಕಿ ಅಂತ ಬಹಿರಂಗವಾಗಿನೇ ಕರೆ ಕೊಟ್ಟಂತ ನಾಯಕರ ಕುಟುಂಬದವರು ಪಕ್ಷದ ಹಿರಿಯ ಮುಸ್ಲಿಂ ನಾಯಕರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ರ ಬಗ್ಗೆ ತನಿಖೆ ನಡೆಸಬೇಕು, ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ನಲ್ಲಿ ಮುಸ್ಲಿಮರು ಮತ ಹಾಕಿ ಅಧಿಕಾರಕ್ಕೆ ಏರಿಸಬೇಕು, ಆಮೇಲೆ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ನಾಯಕರನ್ನ ನೋಡಿ ಖುಷಿ ಪಡಬೇಕು. ಅವ್ರು ಯಾವಾಗ್ಲಾದ್ರೂ ಬಂದು ಹೆಗಲಿಗೆ ಕೈ ಹಾಕಿದಾಗ ಅವ್ರ ಜೊತೆಗೆ ಒಂದು ಸೆಲ್ಫಿ ತಗೊಳ್ಬೇಕು, ಅಷ್ಟಕ್ಕೆ ನೆಮ್ಮದಿ ತಂದುಕೊಂಡು ಬಾಯಿ ಮುಚ್ಕೊಂಡಿರ್ಬೇಕು ಅನ್ನುವಂಥ ಒಂದು ಧೋರಣೆ ಎದ್ದು ಕಾಣ್ತಾ ಇದೆ. ಮುಸ್ಲಿಮರ ಬಗ್ಗೆ, ಮಹಿಳೆಯರ ಬಗ್ಗೆ ಕಾಂಗ್ರೆಸ್ನ ಈ ತಾತ್ಸಾರ ಅದಕ್ಕೆ ದುಬಾರಿ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಈಗ ಕಾಣಿಸ್ತಾ ಇದೆ. 13 ಮಂದಿಯನ್ನ ಆಯ್ಕೆ ಮಾಡುವಾಗ ಇನ್ನೊಬ್ಬ ಮುಸ್ಲಿಂ, ಒಬ್ಬ ಮಹಿಳೆಯನ್ನ ಸೇರಿಸಿ 15 ಮಂದಿಯನ್ನ ಮೊದಲ ಹಂತದಲ್ಲೇ ಸಂಪುಟಕ್ಕೆ ಸೇರಿಸ್ಕೊಂಡಿದ್ರೆ ಏನ್ ಸಮಸ್ಯೆ ಆಗ್ತಾ ಇತ್ತು ಇವರಿಗೆ? ಒಬ್ಬ ಮಹಿಳೆ ಸಂಪುಟಕ್ಕೆ ಸೇರಿದ್ರೆ ವಿರೋಧ ಮಾಡೋರು ಯಾರಿದ್ದಾರೆ? ಇನ್ನೊಬ್ಬ ಮುಸ್ಲಿಂ ಸಚಿವ ನೆನ್ನೆನೆ ಸಂಪುಟ ಸೇರಿದ್ರೆ ಅದರಲ್ಲಿ ಯಾರಿಗೆ ಆಕ್ಷೇಪ ಇರ್ತಾ ಇತ್ತು? ಒಕ್ಕಲಿಗ ಲಿಂಗಾಯತರ 3-4 ಸಚಿವರು ಮೊದಲ ಹಂತದಲ್ಲೇ ಸಂಪುಟ ಸೇರಬಹುದು ಅನ್ನೋದಾದ್ರೆ ಕನಿಷ್ಠ 2 ಮುಸ್ಲಿಮರು ಸೇರೋದ್ರಲ್ಲಿ ಅದು ಯಾವ ಸಮಸ್ಯೆ ಕಾಂಗ್ರೆಸ್ಗಿತ್ತು? ಕನಿಷ್ಠ ಒಬ್ಬ ಮಹಿಳೆಯನ್ನು ಕೂಡ ಮೊದಲ ಹಂತದಲ್ಲೇ ಸಂಪುಟಕ್ಕೆ ಸೇರಿಸಿಕೊಳ್ಳೋದಕ್ಕೆ ಆಗದೇ ಇರುವಂತಹ ಒಂದು ಅನಿವಾರ್ಯತೆ ಕಾಂಗ್ರೆಸ್ಗೆ ಏನಿತ್ತು? ವಿಧಾನ ಪರಿಷತ್ ಚುನಾವಣೆಗೆ ನಿನ್ನೆ ಪ್ರಕಟ ಆದ 4 ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಒಬ್ರು ಮುಸ್ಲಿಮರಿಲ್ಲ. ಹಾಗಾದ್ರೆ ಕಾಂಗ್ರೆಸ್ ಈ ರಾಜ್ಯದ ಮುಸ್ಲಿಮರಿಗೆ ಕೊಡ್ತಾ ಇರುವಂತಹ ಸಂದೇಶ ಏನು? ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ನ್ಯಾಯಯುತವಾಗಿ ಸಿಗಲೇಬೇಕಾಗಿದ್ದಂಥ ಟಿಕೆಟ್ ಅನ್ನು ಕೂಡ ನಿರಾಕರಿಸಲಾಯಿತು. ಅದನ್ನ ಕೇಳಿದ್ದೇ ಅಪರಾಧ ಅನ್ನೋ ಹಾಗೆ ಈಗ ಪಕ್ಷದ ಮುಸ್ಲಿಂ ನಾಯಕರನ್ನ ನಡೆಸಿಕೊಳ್ಳಲಾಯಿತು. ಬಿಜೆಪಿಗೆ ಮತ ಹಾಕಿ ಅಂತ ಈ ಹಿಂದೆ ಸಾರ್ವಜನಿಕವಾಗಿ ಹೇಳಿಕೆಯನ್ನು ಕೊಟ್ಟಂತಹ ಕಾಂಗ್ರೆಸ್ ಹಿರಿಯ ಮುಖಂಡರ ಕುಟುಂಬಕ್ಕೆ 3ನೇ ಟಿಕೆಟ್ ಅನ್ನ ನೀಡಲಾಯಿತು. ಆ ಅಭ್ಯರ್ಥಿಯನ್ನ ಗೆಲ್ಲಿಸೋದು ನಿಮ್ಮ ಜವಾಬ್ದಾರಿ ಅಂತ ಮುಸ್ಲಿಂ ಮುಖಂಡರಿಗೆ ಹೇಳಲಾಯಿತು. ಅಸಮಾಧಾನ ವ್ಯಕ್ತಪಡಿಸಿದ ಮುಖಂಡರನ್ನ ಮುಲಾಜಿಲ್ಲದೇನೆ ಮನೆ ಕಳಿಸಲಾಯಿತು. ಈಗ ನೋಡಿದ್ರೆ 4 ಪರಿಷತ್ ಸೀಟ್ಗಳಲ್ಲಿ ಒಂದನ್ನು ಕೂಡ ಮುಸ್ಲಿಮರಿಗೆ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅವರು ಅದೇನ್ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಅನ್ನೋ ಹಾಗೆ ಕಾಂಗ್ರೆಸ್ ಈಗ ನಡ್ಕೊಂಡಿದೆ. ಇದು ರಾಜ್ಯದ ಮುಸ್ಲಿಮರಿಗೆ ಗಾಯದ ಮೇಲೆ ಬರೆ ಎಳೆದಾಗಿದೆ. ಸ್ಪೀಕರ್ ಸ್ಥಾನದಲ್ಲಿ ಮುಸ್ಲಿಂ ನಾಯಕ ಇದ್ರು, ಈಗ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆ ಲೆಕ್ಕದಲ್ಲಿ DK ಶಿವಕುಮಾರ್ ಸಂಪುಟದಲ್ಲಿ ತೀರಾ ಕನಿಷ್ಠ ಅಂತ ಅಂದ್ರು 3 ಮುಸ್ಲಿಂ ಸಚಿವರು ಇರಲೇಬೇಕು. ಆದ್ರೆ ಕಾಂಗ್ರೆಸ್ನ ನೆನ್ನೆಯ ನಡೆ ನೋಡಿದ್ರೆ ಅಷ್ಟಾದ್ರೂ ಪ್ರಾತಿನಿಧ್ಯ ಸಿಗುವಂತ ಯಾವ್ದಾದ್ರೂ ಲಕ್ಷಣಗಳು ಇದೆಯಾ? ಸಂಪುಟದಲ್ಲೂ ಪ್ರಾತಿನಿಧ್ಯ ಇಲ್ಲ, ಪರಿಷತ್ನಲ್ಲೂ ಪ್ರಾತಿನಿಧ್ಯ ಇಲ್ಲ, ರಾಜ್ಯಸಭೆಯಲ್ಲೂ ಇಲ್ಲ, ಲೋಕಸಭೆಯಲ್ಲೂ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯ ಬರೀ ಹಜ್, ವಕ್ಫ್, ಅಲ್ಪಸಂಖ್ಯಾತರ ಇಲಾಖೆ ಹಾಗೂ ಪಕ್ಷದ ಅಲ್ಪಸಂಖ್ಯಾತರ ಘಟಕಕ್ಕೆ ಮಾತ್ರ ಸೀಮಿತ ಅನ್ನೋ ಹಾಗಾಗಿದೆ. ಈಗ ಅಲ್ಲಿ ರಾಹುಲ್ ಗಾಂಧಿ ಪಕ್ಷದ ನಾಯಕರಲ್ಲಿ ಮುಸ್ಲಿಮರ ಸಮಸ್ಯೆಗಳ ಬಗ್ಗೆ ಬಾಯಿ ಬಿಟ್ಟು ಮಾತಾಡಿ ಹಿಂಜರಿಬೇಡಿ, ಅದನ್ನ ಅಲ್ಪಸಂಖ್ಯಾತರ ಸಮಸ್ಯೆ ಅಂತ ತಿಪ್ಪೆ ಸರಿಸಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರ ಪಕ್ಷದ ಆಡಳಿತ ಇರುವಂತಹ ರಾಜ್ಯದಲ್ಲಿ ಮುಸ್ಲಿಮರನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗ್ತಾ ಇದೆ. ಅವರು ತಮ್ಮ ಹಕ್ಕು ಕೇಳೋದೇ ತಪ್ಪು ಅನ್ನೋ ಹಾಗೆ ಅವರನ್ನ ನಡೆಸ್ಕೊಳ್ತಾ ಇದೆ. ಇದೆಲ್ಲ ರಾಹುಲ್ ಗಾಂಧಿ ಅವರಿಗೆ ಕಾಣ್ತಾ ಇಲ್ವಾ? ಹಾಗಾದ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಲ್ಲಿ ನಿರ್ಣಾಯಕ ಬೆಂಬಲವನ್ನ ನೀಡಿದ್ದು ಮುಸ್ಲಿಂ ಸಮುದಾಯ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಹಾಗಿರುವಾಗ ಅವರಿಗೆ ನ್ಯಾಯಯುತವಾಗಿ ಸಂವಿಧಾನಬದ್ಧವಾಗಿ ಕೊಡಲೇಬೇಕಾದಂತಹ ಅಧಿಕಾರದ ಪಾಲನ ಕೊಡೋದಿಕ್ಕೆ ಕಾಂಗ್ರೆಸ್ ಇಷ್ಟೊಂದು ಸತಾಯಿಸೋದಿಕ್ಕೆ ಏನ್ ಕಾರಣ? ಅವರಿಗೆ ಕಾಂಗ್ರೆಸ್ ಪಕ್ಷ ನೀಡಿದಂತ ಪ್ರಮುಖ 10 ಭರವಸೆಗಳಲ್ಲಿ ಈಡೇರಿಸಿದ್ದು ಕೇವಲ ಒಂದನ್ನ.
ಅದನ್ನು ಕೂಡ ಅಧಿಕಾರಕ್ಕೆ ಬಂದು 3 ವರ್ಷ ಆಗುವಾಗ ಈಡೇರಿಸಲಾಯಿತು. ಉಳಿದ 9 ಭರವಸೆಗಳು ಏನಾದವು ಅಂತ ರಾಜ್ಯದ ಮುಸ್ಲಿಮರು ಕಾಂಗ್ರೆಸ್ ಅನ್ನ ಕೇಳ್ತಾನೆ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಮುಸ್ಲಿಮರ ಪ್ರಶ್ನೆಗಳಿಗೆ, ಅವರ ಆಗ್ರಹಗಳಿಗೆ, ಅಸಮಾಧಾನಕ್ಕೆ ಕಿವುಡಾಗಿ ಕುರುಡಾಗಿದೆ. ರಾಜ್ಯದಲ್ಲಿ ದ್ವೇಷಕೋರರ ಹೆಡೆಮುರಿ ಕಟ್ತೀವಿ, ಅವರನ್ನ ನಿಷೇಧ ಮಾಡ್ತೀವಿ, ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲೇ ಹೇಳಿತ್ತು. ಈಗ ನೋಡಿದ್ರೆ ಬಿಜೆಪಿ ಅಧಿಕೃತ ಖಾತೆಯಲ್ಲಿ ಮುಸ್ಲಿಮರನ್ನ ನುಸುಳುಕೋರರು ಅನ್ನೋ ಹಾಗೆ ತೋರಿಸುವಂತಹ ವಿಡಿಯೋವನ್ನ ಪ್ರಸಾರ ಮಾಡಲಾಗ್ತಾ ಇದೆ. ಇಂಥದ್ದೆಲ್ಲ ಈ ಮೊದಲು ಬೇನಾಮಿ IT ಸೆಲ್ ಖಾತೆಗಳ ಮೂಲಕ ಪ್ರಸಾರ ಆಗ್ತಾ ಇತ್ತು. ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಿಜೆಪಿ ಅಧಿಕೃತ ಖಾತೆಯಿಂದಾನೇ ಇಂಥ ಹಸಿ ಸುಳ್ಳು ಮತ್ತೆ ದ್ವೇಷ ಕಾರುವಂತ ಪೋಸ್ಟ್ಗಳು ಬರ್ತಾ ಇವೆ. ಅದ್ರ ವಿರುದ್ಧ ಏನಾದ್ರೂ ಕ್ರಮ ಆಯ್ತಾ? ಯಾಕಾಗಿಲ್ಲ? ಆದ್ರೆ ಮುಸ್ಲಿಮರು ಹೀಗೆ ಅಂಗಲಾಚ್ತಾ ಇರ್ತಾರೆ ಅಂತ ಕಾಂಗ್ರೆಸ್ ಏನಾದ್ರೂ ತಿಳ್ಕೊಂಡಿದ್ರೆ ಅದು ಭಾರಿ ಬೆಲೆನ ತರಬೇಕಾಗತ್ತೆ. ಈಗ ಕೆಪಿಸಿಸಿ ಅಧ್ಯಕ್ಷರಾಗಿ ಹಿರಿಯ ನಾಯಕ BK ಹರಿಪ್ರಸಾದ್ ಅವರು ಬಂದಿದ್ದಾರೆ. ಅವರಿಗೆ ಈ ಸೂಕ್ಷ್ಮಗಳು ಬಹಳ ಚೆನ್ನಾಗಿ ಗೊತ್ತಿವೆ. ಅಪ್ಪಟ ಜಾತ್ಯತೀತ ಸಿದ್ಧಾಂತದ ನಾಯಕ ಅಂತ ಗುರುತಿಸಿಕೊಂಡವರು. ಮುಸ್ಲಿಮರಿಗೆ ಕಾಂಗ್ರೆಸ್ ಕೊಟ್ಟಂತ ಭರವಸೆಗಳ ಫೈಲ್ ಅನ್ನ ಅವ್ರು ಧೂಳುವರಿಸಿ ತೆರಿಬೇಕಾಗಿದೆ. ಮುಸ್ಲಿಮರು ಕೊಟ್ಟಿರುವಂತಹ ಅಭೂತಪೂರ್ವ ಬೆಂಬಲದ ಋಣವನ್ನ ಅವರು ತೀರಿಸಲೇಬೇಕಾಗಿದೆ. ಸಂವಿಧಾನಬದ್ಧವಾಗಿ ನ್ಯಾಯವಾಗಿ ಅವ್ರಿಗೆ ಸಿಗಲೇಬೇಕಾದಂತ ಪ್ರಾತಿನಿಧ್ಯವನ್ನ ಇನ್ನು ತಡ ಮಾಡದೆ ಕೊಡಬೇಕಾಗಿದೆ. ಇದು ಕಾಂಗ್ರೆಸ್ ಮುಸ್ಲಿಮರಿಗೆ ಮಾಡುವಂತ ಉಪಕಾರ ಅಲ್ಲ, ಅದು ಆ ಪಕ್ಷದ ಸಾಂವಿಧಾನಿಕ ಕರ್ತವ್ಯ ಆಗಿದೆ. ಸಂವಿಧಾನದ ಪುಸ್ತಕವನ್ನ ಹಿಡಿದುಕೊಂಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ DK ಶಿವಕುಮಾರ್ ಅವರು. ಬಹಳ ಸಂತೋಷ. ಈಗ ಅವರು ಆ ಸಂವಿಧಾನ ಹೇಳಿರೋ ಹಾಗೆ ಮುಸ್ಲಿಮರಿಗೆ, ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನ ಕೊಡ್ಲೇಬೇಕು. ಈಗಲಾದ್ರೂ ಅದನ್ನ ಮಾಡದೇ ಇದ್ರೆ BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷ ಆಗಿರುವಾಗ್ಲೂ ಕೂಡ ಅದು ಆಗದೇ ಇದ್ರೆ ಮತ್ತೆ ರಾಹುಲ್ ಗಾಂಧಿ ಅವರ ಮಾತುಗಳಿಗೆ ಯಾವ ಬೆಲೆನೂ ಇರೋದಿಲ್ಲ. ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.